ಇನ್ನು ಹಾಸನ SP ಕಚೇರಿ ಆವರಣದಲ್ಲಿ ಪತ್ನಿ ಹತ್ಯೆ ಕೇಸಿಗೆ ಸಂಬಂಧಪಟ್ಟಂತೆ ವಿವರಗಳು ಬರ್ತಾ ಇದೆ. ಇನ್ಫ್ಯಾಕ್ಟ್ ಹಾಸನ SP ಕಚೇರಿ ಆವರಣದಲ್ಲಿ ಪತ್ನಿಯ ಕೊಲೆ ಆಗಿತ್ತು. ಇನ್ಫ್ಯಾಕ್ಟ್ ಆರೋಪಿ ನಿವಾಸದ ಮುಂದೆ ಶವವಿಟ್ಟು ಪ್ರತಿಭಟನೆ ಮಾಡಲಾಗಿದೆ. ಪತಿ ಲೋಕನಾಥ್ ನಿವಾಸದ ಮುಂದೆ ಈಗ ಪ್ರೊಟೆಸ್ಟ್ ಮಾಡಲಾಗಿದೆ. ಮೃತ ಪತ್ನಿಯ ಸಂಬಂಧಿಕರು ಪೋಷಕರು ಇದಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನಿದೆ, ಒಬ್ಬ SP ಆಫೀಸ್ಗೆ ಹೋಗಿ ಅವ್ನು ಕೊಲೆ ಮಾಡ್ತಾನೆ ಅಂತ ಅಂದ್ರೆ ಗೊತ್ತಿದ್ದು ಅವ್ನು ಏನಾಗುತ್ತೆ ಮುಂದಕ್ಕೆ ಅಂತ ಅಂದ್ರೆ ಎಂತ ಇದು ಪೊಲೀಸರಾದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅಂತ ಬರ್ಕೊಟ್ಟಿದ್ದೀನಿ ಸರ್. ಮಾಡಿದ್ದೀನಿ ಸರ್, FIR ಮಾಡಿದ್ದೀನಿ. SP ಅವರು ಕೂಡ ಹೇಳಿದ್ದಾರೆ, ನಾನು ಸರಿಯಾಗಿರೋ ಕ್ರಮ ತಗೋತೆ ಅಂತ ನಂಬಿಕೆ ಇದೆ. ಪೊಲೀಸ್ ಕಾನೂನು ವ್ಯವಸ್ಥೆ ಮೇಲೆ ನಂಬಿಕೆ ಇದೆ. ಇವಾಗಿಂದ ನೋಡ್ತಾ ಇದೀವಲ್ಲ ಸರ್, ನಂಬಿಕೆ ಇದೆ. ಅವ್ರು ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ನಮಗೆ ಜಸ್ಟಿಸ್ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸರ್. ಸಿಕ್ಕೇ ಸಿಗುತ್ತೆ. ಇಲ್ಲ ಸರ್, SP ಹೇಳಿದ್ದಾರೆ ಇವಾಗ ನಾನು ಕರೆಕ್ಟಾಗೆಲ್ಲ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡ್ತೀನಿ ಸರ್, 2 ದಿನ ನಾವು ಇದು ಮಾಡ್ತೀವಿ. ಅವರು ಎಲ್ಲ ಪ್ರೊಸೀಜರ್ ಪ್ರಕಾರನೇ ಮಾಡಲಿ ಸರ್. ನಾನು ಅದಕ್ಕೆ ಡಿಸ್ಟರ್ಬ್ ಮಾಡಲ್ಲ, ಕಾನೂನು ಇದಕ್ಕೆ ಡಿಸ್ಟರ್ಬ್ ಮಾಡಲ್ಲ. ಆಗಿಲ್ಲ ಅಂತಂದರೆ ನಾವು ಬಿಡಲ್ಲ ಸರ್. ಬಂದಿದ ತಕ್ಷಣ ಅಮ್ಮನ ಸ್ಕೂಟಿ ಗುದ್ದಿಸ್ದ ಬೇಕಂತ ಬಂದ್ಬಿಟ್ಟು ಜೋರಾಗಿ ಡೋರೆಲ್ಲ ತೊಡ್ದ. ಆಮೇಲೆ ಹೆಲ್ಮೆಟ್ ತೊಗೊಂಡು ಮೇಲೆ ಬಂದ. ಹೊಡಿಯಂಗೆ ಬಂದ. ನಾನು ನನ್ನ ತಮ್ಮ ಹಿಡ್ಕೊಬಿಡಿ. ಆಮೇಲೆ ಜಾಸ್ತಿ ಬ್ಯಾಟ್ ತೊಗೊಂಡು ಬಂದ. ಮರದಿ ರಾತ್ರಿ ಎಲ್ಲ ಹೊಡೆದಿದ್ದಾನೆ. ಇಲ್ಲ ಅಮ್ಮ, ನಾನು 8-9 ವರ್ಷ ಇದ್ದಾಗ ಅಮ್ಮ ಮೋಹನಕುಮಾರಿ ಸವಾಸ ಬೇಡ ಸುಮ್ಮನೆ ಬಿಟ್ಟಿಡು ಅಂತ ಹೇಳಿದಾಗ ಅಮ್ಮಂಗೆ ಹೊಡೆದು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರು. ಸರಿ ಬಿಡಿ ಸರ್, ಬಿಡಿ ಸರ್, ಸಮಾಧಾನ ಸರ್ ಆಗ್ಲಿ. ಒಂಚೂರು ಕಾರ್ಯ ನಡೀತಿದೆ, ಸುಧಾರಿಸ್ಕೊಳ್ಳಿ ಮಗ ಒಂಚೂರು ದಯವಿಟ್ಟು. ನೆನ್ನೆ ಬೆಳಗ್ಗೆ ಗಲಾಟೆ ಮಾಡ್ದ. ಅದಕ್ಕೆ ಅಮ್ಮ SP ಆಫೀಸಿಗೆ ಹೋಗಿ ಬರ್ತೀನಿ, ಕಂಪ್ಲೇಂಟ್ ಕೊಟ್ಟು ಬರ್ತೀನಿ ಅಂತ ಹೋದ್ರು. ಆಮೇಲೆ ಕೊಲೆಗಾರನಿಗೆ ಫೋನ್ ಬಂತು ಸ್ಟೇಷನ್ನಿಂದ. ಅವನು ನನಗೆ ಹೇಳೋದ, ನಾನಿದ್ರು ಇಲ್ಲಿ ನೀವು ಓದೋದಿರ್ಬೇಕು, ನಮ್ಮಿದ್ರಲ್ಲಿ ಯಾರಾದ್ರೂ ಸಾಯಿಸ್ತೀನಿ ಅದೆಲ್ಲ ಹೇಳ್ಬಿಟ್ಟು ಹೋದ. ಸಮಾಧಾನ ಮಾಡ್ಕೊಂಡು ನಡಿ, ಕರ್ಕೊಂಡು ಕಾರ್ಯ ನಡೀತಾ ಇದೆ. ಮಗ ಹೇಳಿ ಸರ್, ಏನ್ ಬೇಕು ಹೇಳಿ, ಏನ್ ಬೇಕು ಹೇಳಿ. ಹೇಳಿದ್ವಲ್ಲ, ಇನ್ನೇನ್ ಬೇಕು ಹೇಳಿ ಸರ್, ಇನ್ನೇನ್ ಬೇಕು ಹೇಳಿ. ಇದು ಮಮತಾರ ಪುತ್ರ ಹೇಳ್ತಾ ಇರುವಂಥ ಮತ್ತು ವೈಯಕ್ತಿಕ ಕಾರಣಕ್ಕೋಸ್ಕರ ಕ್ರಮ ಸಂಬಂಧ ಅನ್ನುವಂಥ ಆರೋಪವನ್ನು ಈಗ ಮಾಡಲಾಗ್ತಾ ಇದೆ. ಅದು ಕೇಳಿಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಪತಿ ಮತ್ತು ಪತ್ನಿ ನಡುವೆ, ಮಮತಾರ ಪತಿ ನಡುವೆ ಸಾಕಷ್ಟು ವಿರಸ ಉಂಟಾಗಿತ್ತು. ನೋಡ್ತಾ ಇದ್ರೆ ಈ ಕಡೆ ದೃಶ್ಯದಲ್ಲಿ ಬಹುಶಃ ಮಮತಾರ ಪತಿ ಈತ ಅಕ್ರಮ ಸಂಬಂಧ ಹೊಂದಿದ್ದ ಅನ್ನುವಂಥ ಮಾತನ್ನ ಈಗ ಅವರ ಪುತ್ರನೇ ಹೇಳ್ತಾ ಇದ್ದಾನೆ. ಅದಾದ ಬಳಿಕ ಇಬ್ಬರ ನಡುವೆ ಗಲಾಟೆ ಆಗಿದೆ. ನಿರಂತರವಾಗಿ ಕಾನ್ಸ್ಟೇಬಲ್ ಲೋಕನಾಥ್ ಗಲಾಟೆ ಮಾಡ್ತಾನೇ ಇದ್ದ ತನ್ನ ಪತ್ನಿಯ ಜೊತೆ. ಈ ಸಂದರ್ಭದಲ್ಲಿ ತಾರಕಕ್ಕೆ ಹೋಯಿತು. ಅದಾದ ಬಳಿಕ ಲೋಕನಾಥನ ಆರೋಪ ಮಾಡಿ ಅಥವಾ ಲೋಕನಾಥ್ ನಡೆಗೆ ವಿರೋಧಿಸಿ ಮಮತಾ ನೇರವಾಗಿ SP ಕಚೇರಿಗೆ ಹೋಗಿ ನಿಮ್ಮ ವಿರುದ್ಧ ದೂರು ಕೊಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಆಗ SP ಕಚೇರಿಗೆ ನೇರವಾಗಿ ಆವರಣದೊಳಗೆ ಬಂದು ಒಬ್ಬ ಕಾನ್ಸ್ಟೇಬಲ್ ಅವನು SP ಕಚೇರಿಗೆ ಬಂದು ತನ್ನ ಪತ್ನಿಯನ್ನೇ ಹತ್ಯೆ ಮಾಡ್ತಾನೆ ಅಂದರೆ ಎಷ್ಟು ಒಡಾಸಿಟಿ ಇರಬೇಕು ಅವರಿಗೆ. ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಭಯನೇ ಇಲ್ಲ ಅಂದರೆ ಇದೇ ಥರದ್ದಾಗತ್ತೆ. ಯಾಕಂದರೆ ಕಾನ್ಸ್ಟೇಬಲ್ಸ್ಗಳು ಬಿಗಿ ನಿಲ್ವ SP ಇದ್ದಾರೆ, SP ಆವರಣದಲ್ಲೇ ಬಂದು ಈ ರೀತಿ ಹೊಡಿತಾರೆ ಅಂದರೆ ಎಲ್ಲಿಗೆ ಬಿಗಿ ಆಯಿತು? ಅಫ್ಕೋರ್ಸ್ ಕೊಲೆ ಅಂತ ಹೇಳ್ಬೋದು, ಇದು ಯಾರು ಕೊಲೆ ಮಾಡೋದು ಕಂಟ್ರೋಲ್ ಮಾಡೋಕ್ಕಾಗತ್ತೆ ಅಂತ. ಬಟ್ SP ಕಚೇರಿಯಲ್ಲೇ ಒಬ್ಬ ಪೊಲೀಸ್ ಸಿಬ್ಬಂದಿ ಈ ರೀತಿ ಹೊಡಿತಾನೆ ಅಂದರೆ ಇದು ಅಮಾನವೀಯ. ರೈಟ್, ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಂಜುನಾಥ್, ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದಾರೆ, ನಿಜಕ್ಕೂ ಕೂಡ ಶಾಕಿಂಗ್ ಆಗಿರುವಂಥದ್ದು. ಅಫ್ಕೋರ್ಸ್ ಹಾಸನ ಕೂಡ ಕೆಲ ದಿನಗಳ ಹಿಂದೆ ಒಂದು ಶೂಟೌಟ್ಗೆ ಸಾಕ್ಷಿ ಆಯಿತು. ಅದ್ರ ಜೊತೆಗೆ ಈಗ SP ಕಚೇರಿ ಆವರಣದಲ್ಲಿ ಒಬ್ಬ ಕಾನ್ಸ್ಟೇಬಲ್ ಈ ರೀತಿ ತನ್ನ ಪತ್ನಿಯನ್ನೇ ಕೊಲೆ ಮಾಡ್ತಾನೆ ಅಂದರೆ ಅಲ್ಲಿ ಪರಿಸ್ಥಿತಿ ಹೇಗಿದೆ? ಲಾ ಆ್ಯಂಡ್ ಆರ್ಡರ್ ವಿಚಾರ ಇರ್ಬೋದು ಅಥವಾ ಆಗಿರುವಂಥ ಬೆಳವಣಿಗೆಗಳ ವಿಚಾರ ಇರ್ಬೋದು, ಇದೆಲ್ಲವೂ ಕೂಡ ಸಾಕಷ್ಟು ಪ್ರಶ್ನೆಯನ್ನು ಉಂಟು ಮಾಡುತ್ತೆ. ಸಹಜವಾಗಿ ಇದು ಪರ್ಸನಲ್ ಆದಂಥ ಕೇಸ್ ಅಂತ ಹೇಳ್ಬೋದು. ಬಟ್ ಒಬ್ಬ ಸಿಬ್ಬಂದಿ SP ಕಚೇರಿ ಆವರಣದಲ್ಲೇ ಬಂದು ಹೊಡೆದಾಟ ಮಾಡ್ತಾರೆ, ತನ್ನ ಪತ್ನಿಯನ್ನೇ ಕೊಲೆ ಮಾಡ್ತಾರೆ, ಏನೋ ಸಮಸ್ಯೆ ಇದೆ ಅಂತಲೇ ಅರ್ಥ. ಈಗ ಪರಿಸ್ಥಿತಿ ಹೇಗಿದೆ? ಸ್ಥಳದಲ್ಲಿ ಏನು ಡೆವಲಪ್ಮೆಂಟ್ ಆಗ್ತಾ ಇದೆ?
ಪ್ರಮೋದ್, ನಿನ್ನೆ 10:15 11 ಗಂಟೆ ಸುಮಾರಿಗೆ ಹಾಸನ ನಗರದ SP ಕಚೇರಿಯ ಸಮೀಪ, SP ಕಚೇರಿ ಬಳಿ ಏನು ಶಾಂತಿಗ್ರಾಮ ಆರಕ್ಷಕ ವೃತ್ತ ನಿರೀಕ್ಷಕ ಕಚೇರಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಹೆಡ್ ಕಾನ್ಸ್ಟೇಬಲ್ ಲೋಕನಾಥ್ ಅವರು ತಮ್ಮ ಪತ್ನಿ ಮಮತಾ ಅವರನ್ನು ಇನ್ನು ಡ್ರ್ಯಾಗರ್ನಿಂದ ಇರಿದು ಹತ್ಯೆ ಮಾಡಿದರು. ಹತ್ಯೆಗೆ ಸಂಬಂಧಪಟ್ಟ ಹಾಗೆ ನಿನ್ನೆ ಹಾಸನ ನಗರ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿತ್ತು. ಲೋಕನಾಥ್ ಕೂಡ ಬಂಧಿಸಲಾಗಿದೆ. ಆದರೆ ಏನು ಮಮತಾ ಅವರ ಕುಟುಂಬ ಸದಸ್ಯರ ಪ್ರಮುಖವಾಗಿರ್ತಕ್ಕಂಥ ಆರೋಪ ಏನಿದೆ ಅಂತ ಹೇಳಿದ್ರೆ, ಕೇವಲ ಲೋಕನಾಥ್ ಅಷ್ಟೇ ಅಲ್ಲ, ಆತನ ಕುಟುಂಬ ಸದಸ್ಯರು ಕೂಡ ನಿರಂತರವಾಗಿ ತಮ್ಮ ಮಗಳಿಗೆ ಕಿರುಕುಳವನ್ನು ಕೊಡ್ತಾ ಇದ್ರು. ಆಸ್ತಿಗಾಗಿ, ಹಣಕ್ಕಾಗಿ, ಒಡವೆಗಾಗಿ ನಿರಂತರವಾಗಿ ದೌರ್ಜನ್ಯವನ್ನು ನಡೆಸ್ತಾ ಇದ್ರು. ಅವರೆಲ್ಲರ ವಿರುದ್ಧ ಕ್ರಮ ಆಗಬೇಕು ಅಂತೇಳಿ ನಿನ್ನೆಯಿಂದ ಕೂಡ ಒತ್ತಾಯ ಮಾಡಿದ್ರು. ಮತ್ತು ಅವರನ್ನು ಕೂಡ FIR ಸೇರಿಸಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡಿದ್ರು. ಹಾಗೆಯೇ ಇವತ್ತು ಬೆಳಿಗ್ಗೆ ಅವರ ಮರಣೋತ್ತರ ಪರೀಕ್ಷೆ ಮುಗಿದ ಮೃತದೇಹವನ್ನು ಅವರ ಮನೆಯ ಸಮೀಪ ತರಲಾಗಿದೆ. ಪ್ರಮೋದ್, ನಾವು ನೋಡ್ಬೋದು ಈ ಮನೆ ಏನು ಲೋಕನಾಥ್ ಅವರ ನಿವಾಸ ಇದೆ ಹಾಸನದ ಹೊಯ್ಸಳ ನಗರದಲ್ಲಿ. ಸೊ ಆ ನಿವಾಸದ ಬಳಿ ಮೃತದೇಹವನ್ನು ತಂದಿಟ್ಟುಕೊಂಡು ಕೆಲ ಕಾಲ ಪ್ರತಿಭಟನೆಯನ್ನು ಕೂಡ ನಡೆಸಿದ್ರು. ಅವರ ಕುಟುಂಬ ಸದಸ್ಯರನ್ನ ಬಂಧಿಸಬೇಕು, ಅವರ ವಿರುದ್ಧ ಕ್ರಮ ಆಗಬೇಕು ಅಂತೇಳಿ ಆಗ್ರಹವನ್ನು ಕೂಡ ಮಾಡಿದ್ರು. ಈಗ SP ಅವರು ಮಧ್ಯಪ್ರವೇಶ ಮಾಡಿ ನಾವು ಎಲ್ಲ ಆಂಗಲಲ್ಲೂ ಕೂಡ ತನಿಖೆ ಮಾಡ್ತೇವೆ, ಈ ಪ್ರಕರಣದಲ್ಲಿ ಬೇರೆ ಯಾರೇ ಭಾಗಿಯಾಗಿದ್ರು ಕೂಡ ಅವ್ರ ಮೇಲೂ ಕೂಡ ಕ್ರಮ ಆಗುತ್ತೆ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಅಂತ್ಯಕ್ರಿಯೆಗೆ ತಯಾರಿಗಳು ನಡೀತಾ ಇದೆ. ಮತ್ತೆ ಅವ್ರ ಕುಟುಂಬ ಸದಸ್ಯರು ಪ್ರಮುಖವಾಗಿ ಆರೋಪ ಮಾಡ್ತಕ್ಕಂಥದ್ದು, ಇದು ಕೇವಲ ನಿನ್ನೆ ಮುಂದೆಯಿಂದ ಆಗಿರ್ತಕ್ಕಂಥ ಘಟನೆ ಅಲ್ಲ. ನಿರಂತರವಾಗಿ ಆತ ತಮ್ಮ ಮಗಳಿಗೆ ಕಿರುಕುಳವನ್ನು ಕೊಡ್ತಾ ಇದ್ರು. ನಿರಂತರವಾಗಿ ಆಸ್ತಿಗಾಗಿ, ಅಂದ್ರೆ ಏನು ಚನ್ನಪಟ್ಟಣದಲ್ಲಿ ಮಮತಾ ಅವರ ಕುಟುಂಬಕ್ಕೆ ಒಂದಷ್ಟು ಬೆಲೆ ಬಾಳತಕ್ಕಂಥ ಆಸ್ತಿ ಇದೆ, ಆ ಆಸ್ತಿಗಾಗಿ ಸಾಕಷ್ಟು ಪೀಡಿಸ್ತಾ ಇದ್ರು, ಒಡವೆಗಾಗಿ ಪೀಡಿಸ್ತಾ ಇದ್ರು. ಸೊ ಅದೆಲ್ಲವೂ ಕೂಡ ಅತಿರೇಕಕ್ಕೆ ಹೋಗ್ತು ಅಂತೇಳಿ ಅವರು ಸಹೋದರಿ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಆತನಿಗೆ ಬೇರೊಬ್ಬ ಮಹಿಳೆ ಜೊತೆ ಏನೋ ಅಕ್ರಮ ಸಂಬಂಧ ಇತ್ತು, ಅದಕ್ಕಾಗೇನೆ ಅವರು ನಿರಂತರವಾಗಿ ಇವ್ರ ವಿರುದ್ಧ ಕಿರುಕುಳವನ್ನು ಕೊಡ್ತಾ ಇದ್ರು. ಅದೆಲ್ಲವೂ ಅತಿರೇಕಕ್ಕೆ ಹೋಗಿ ನಿನ್ನೆ ಮಮತಾ ಅವರು ಅದರ ಕಿರುಕುಳವನ್ನು ಸಹಿಸಲಾರದೆ ದೂರು ಕೊಡಲಿಕ್ಕೆ ಮಹಿಳಾ ಠಾಣೆಗೆ ಹೋಗ್ತಾರೆ. ಸೊ ಈಗ ಲೋಕನಾಥ್ ಹೆಡ್ ಕಾನ್ಸ್ಟೇಬಲ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಿರ್ತಕ್ಕಂಥ ಪೊಲೀಸರು ಅವರು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಇದ್ರಾಗ ನೀವು ನೇರವಾಗಿ SP ಅವ್ರನ್ನ ಭೇಟಿ ಮಾಡಿ ಅಂತೇಳಿ ಸಲಹೆ ಕೊಡ್ತಾರೆ. ಹಾಗಾಗಿ ಅವರು ಅಲ್ಲಿಂದ ಮಹಿಳಾ ಠಾಣೆಯಿಂದ ನೇರವಾಗಿ SP ಕಚೇರಿಗೆ ಬರ್ತಾರೆ. SP ಕಚೇರಿಗೂ ಕೂಡ ಲೋಕನಾಥ್ ಹಿಂಬಾಲಿಸಿ ಬಂದು ಕಂಪ್ಲೇಂಟ್ ಕೊಡಬೇಡ ಅಂತೇಳಿ ಅವ್ರ ಮೇಲೆ ಒತ್ತಡ ಹಾಕ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಆದರೂ ಕೂಡ ಆಕೆ ದೂರನ ಕೊಡಲಿಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲೇ ಅವ್ರಿಗೆ ಅಂದರೆ ಡ್ರ್ಯಾಗರ್ನಿಂದ ಇರಿದು ಹತ್ಯೆ ಮಾಡಿರ್ತಕ್ಕಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲರ ವಿರುದ್ಧ, ಅಂದರೆ ಈ ಪ್ರಕರಣದಲ್ಲಿ ಕೇವಲ ಲೋಕನಾಥ್ ಅಷ್ಟೇ ಅಲ್ಲ, ಅವ್ರ ಕುಟುಂಬ ಸದಸ್ಯರ ವಿರುದ್ಧ ಕೂಡ ಕ್ರಮ ಆಗಬೇಕು ಅಂತಕ್ಕಂಥ ಆಗ್ರಹವನ್ನು ಈಗ ಮಮತಾ ಅವರ ಕುಟುಂಬ ಸದಸ್ಯರು ಮಾಡ್ತಿರ್ತಕ್ಕಂಥದ್ದು. ಪ್ರಮೋದ್, ಧನ್ಯವಾದ ಮಂಜುನಾಥ್ ಎಲ್ಲ ಮಾಹಿತಿಯಾಗಿ.